ಆಷಾಢ ಅಮಾವಾಸ್ಯೆ ನಡುರಸ್ತೆಯಲ್ಲಿ ವಾಮಾಚಾರವನ್ನ ಮಾಡಲಾಗಿದೆ. ಮೈಸೂರು ಜಿಲ್ಲೆ ನಂಜನಗೂಡಿನ ಗೋಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಆಷಾಢ ಅಮಾವಾಸ್ಯೆ ಹಿನ್ನೆಲೆ ನಡುರಸ್ತೆಯಲ್ಲಿ ವಾಮಾಚಾರವನ್ನ ಮಾಡಲಾಗಿದೆ. ಮೈಸೂರು ಜಿಲ್ಲೆ ನಂಜನಗೂಡಿನ ಗೋಳೂರಲ್ಲಿ ನಡೆದಿರುವಂತಹ ಘಟನೆ ಇದು. ರಸ್ತೆಯಲ್ಲಿ ಮನುಷ್ಯನ ತಲೆಬುರುಡೆ, ಮೂಳೆ, ನಿಂಬೆಹಣ್ಣನ್ನ ಇಡಲಾಗಿದೆ. ಸ್ಮಶಾನದಿಂದ ಬುರುಡೆಯನ್ನ ತಂದು ವಾಮಾಚಾರವನ್ನ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಅರಿಶಿನ ಪುಡಿ, ಕುಂಕುಮ, ಉಪ್ಪು ಮತ್ತು ನಿಂಬೆ ಹಣ್ಣನ್ನ ಇಟ್ಟು ವಾಮಾಚಾರವನ್ನ ಮಾಡಿದ್ದಾರೆ. ಈ ವಾಮಾಚಾರದಿಂದ ಅಲ್ಲಿನ ಜನತೆ ಏನಿದ್ರು, ಗೋಳೂರು ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಗ್ರಾಮದ 4 ದಿಕ್ಕುಗಳಲ್ಲೂ ಕೂಡ ಕುಂಕುಮವನ್ನ ಇಟ್ಟಿದ್ದಾರೆ ಕಿಡಿಗೇಡಿಗಳು. ಗೋಳೂರು ಗ್ರಾಮದಲ್ಲಿ ಭಯದ ವಾತಾವರಣ ಈಗಾಗಲೇ ನಿರ್ಮಾಣವಾಗಿದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ನಿನ್ನೆ ಅಮಾವಾಸ್ಯೆ ಇತ್ತು. ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ನಡುರಸ್ತೆಯಲ್ಲಿ ತಂದು ಯಾವ ರೀತಿ ವಾಮಾಚಾರವನ್ನ ಮಾಡಿದ್ದಾರೆ ಅನ್ನೋದನ್ನ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಗ್ರಾಮಸ್ಥರಲ್ಲಿ ಎಲ್ಲೋ ಒಂದ್ ಕಡೆ ಈಗಾಗಲೇ ಭಯದ ಭೀತಿ ಕೂಡ ನಿರ್ಮಾಣವಾಗಿದೆ. ಅದರಲ್ಲೂ ಕೂಡ ಈ ವಾಮಾಚಾರ, ಈ ರೀತಿಯ ಪ್ರಕರಣಗಳು ಅಂತ ಅಂದ್ರೆ ಎಷ್ಟು ಭಯ ಪಡ್ತಾರೆ ಅನ್ನೋದು ನಮ್ಗೆ ಈಗಾಗಲೇ ಗೊತ್ತಿದೆ. ಮರುರಸ್ತೆಯಲ್ಲಿ ಒಂದು ಚಿತ್ರವನ್ನ ಬಿಡಿಸಿದ್ದಾರೆ. ಜೊತೆಗೆ ಅರಿಶಿನ ಕುಂಕುಮವನ್ನ ಇಟ್ಟು, ಮೂಳೆ ಇಟ್ಟು, ನಿಂಬೆ ಹಣ್ಣು ಇಟ್ಟು, ಅದರ ಜೊತೆಗೆ ಒಂದು ಬುರುಡೆಯನ್ನ ಕೂಡ ಇಟ್ಟಿರುವಂತದನ್ನ ಗಮನಿಸ್ತಾ ಇರಬಹುದು. ಗೋಳೂರು ಗ್ರಾಮದಲ್ಲಿ ತುಂಬಾ ಹಿಂದಿನಿಂದಲೂ ಕೂಡ ಹಲವಾರು ಮೌಢ್ಯತೆಗಳು ಸಣ್ಣ ಪುಟ್ಟಾಗಿ ನಡ್ಕೊ ಬರ್ತಾ ಇತ್ತು. ಇವೆಲ್ಲ ಏನು ಆತರ ನಮ್ಮ ಗ್ರಾಮದಲ್ಲಿ ಏನು ಇಲ್ಲ ಅನ್ನೋದಕ್ಕೆ ನಾವು ಕೂಡ ಇದ್ದೀವಿ. ಇವತ್ತು ನಿನ್ನೆ ರಾತ್ರಿ ಯಾರು ನೋಡಿಲ್ಲ, ನಮ್ಮ ಗ್ರಾಮದ ಒಂದು ಎಣ್ಣೆವರೆಗೆ ಸಂಬಂಧಪಟ್ಟಂಗ ಮಧ್ಯ ಭಾಗದಲ್ಲಿ ಒಂದು ರಂಗೋಲಿ ಚಿತ್ರ ಹಾಕಿ, ಅಲ್ಲಿ ಒಂದು ತಳಬೂಡ ಮತ್ತು ಕೈ ಮೂಳೆ ಇದನ್ನ ಹಾಕಿ, ಕುಂಕುಮ ಹಾಕಿ, ನಿಂಬೆಯನ್ನು ಹಾಕಿ ಒಂದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್. ಪ್ರೇಮ್ ಕುಮಾರ್, ಯಾವಾಗ ನಡೆದಿರುವಂತಹ ಘಟನೆ ಇದು? ಯಾರು ಮಾಡಿರೋದು ಅಂತ ಗೊತ್ತಾಯ್ತಾ? ಹೇಗೆ? ತಲೆಬುರುಡೆ ಮತ್ತೆ ಮೂಳೆಗಳನ್ನ ಇಟ್ಟು ನಡು ರಸ್ತೆಯಲ್ಲಿ ವಾಮಾಚಾರ ಮಾಡಿರುವಂತಹ ಘಟನೆ ನಂಜನಗೂಡು ತಾಲೂಕಿನ ಗೋಳೂರು ಎಂಬ ಗ್ರಾಮದಲ್ಲಿ ನಡೆದಿರುವಂತದ್ದು. ರಾತ್ರಿ 12 ಗಂಟೆ ನಂತರವಾಗಿ ಇಂಥ ಪ್ರಕರಣಗಳು ಕಂಡುಬಂತಾ ಇರುವಂತದ್ದು. ನಿನ್ನೆ ಅಮಾವಾಸ್ಯೆ ಇರುವಂತಹ ಕಾರಣದಿಂದಾಗಿ ಅಲ್ಲಿರುವಂತಹ ಸುತ್ತಮುತ್ತಲಿರುವಂತಹ ಜನರು ಸಾಕಷ್ಟು ಜನರು ಹೊರಗಡೆ ಓಡಾಡ್ತಾ ಇರೋದಿಲ್ಲ. ಹಂಗಾಗಿ ಅವರು ಮಧ್ಯರಾತ್ರಿ 12 ಗಂಟೆ ನಂತರವಾಗಿ ಅಲ್ಲಿ ನಡು ರಸ್ತೆಯಲ್ಲಿ ರಂಗೋಲಿಯನ್ನ ಹಾಕಿ, ಸುತ್ತಲೂ ಕೂಡ ಕುಂಕುಮವನ್ನ ಇಟ್ಟು, ಮತ್ತೆ ನಿಂಬೆಗಳನ್ನ ಕೂದು ಆ ನಿಂಬೆಹಣ್ಣುಗಳಿಗೆ ಕುಂಕುಮವನ್ನ ಇಟ್ಟು, ಮೂಳೆಗಳು ಮತ್ತೆ ಮನುಷ್ಯನ ತಲೆಬುರುಡೆಯನ್ನ ತಂದು ನಡು ರಸ್ತೆಯಲ್ಲಿ ವಾಮಾಚಾರ ಮಾಡಿರುವಂತದ್ದು. ಇದು ಮುಂಜಾನೆ ಎದ್ದು ನೋಡಿದಂತ ಸಂದರ್ಭದಲ್ಲಿ ಸ್ಥಳೀಯರು ಗಾಬರಿಗೊಂಡಿರುವಂತದ್ದು, ಭಯಭೀತರಾಗಿರುವಂತದ್ದು. ಅಂದ್ರೆ ರಾತ್ರಿ 11 ಗಂಟೆವರೆಗೂ ಕೂಡ ಜನ ಸಂಚಾರ ಮಾಡ್ತಿರ್ತಾರೆ. ಅಲ್ಲಿವರೆಗೂ ಕೂಡ ಯಾರು ಕೂಡ ಮಾಡಿರ್ಲಿಲ್ಲ. ಆದ್ರೆ 12 ಗಂಟೆ ನಂತರವಾಗಿ ಇಂತಹದೊಂದು ಘಟನೆ ನಡೆದಿದೆ. ಇದು ನಮ್ಮೂರಲ್ಲಿ ಇದನ್ನೇ ಮೊದಲನೇ ಬಾರಿಗೆ ನಡೆದಿರುವಂತದ್ದು. ಕೆಲವು ದಿನಗಳ ಹಿಂದಷ್ಟೇ ಪಕ್ಕದ ಊರಿನಲ್ಲಿರುವಂತಹ ಒಂದು ಸ್ಮಶಾನದಲ್ಲಿ ಇಂತಹದೊಂದು ಘಟನೆ ನಡೆದಿತ್ತು. ಆದ್ರೆ ಈಗ ಕೆಲವು ದಿನಗಳ ಹಿಂದಷ್ಟೇ ಗ್ರಾಮಗಳನ್ನ ಹೊರತುಪಡಿಸಿ ಹೊಲಗಳಲ್ಲಿ ಮತ್ತೆ ಜಮೀನುಗಳಲ್ಲಿ ಮತ್ತೆ ಸ್ಮಶಾನಗಳಲ್ಲಿ ನಡೀತಿದ್ದಂತ ವಾಮಾಚಾರ ಈಗ ನಡು ರಸ್ತೆಯಲ್ಲಿ ಗ್ರಾಮದೊಳಗೆ ಮಾಡಿರುವಂತದ್ದು ಎಲ್ಲ ಒಂದ್ ಕಡೆ ಭಯದ ವಾತಾವರಣ ಸೃಷ್ಟಿಯಾಗಿರುವಂತದ್ದು. ಅದಲ್ಲದೆ ನಿನ್ನೆ ಅಮಾವಾಸ್ಯೆ ಇರುವಂತಹ ಕಾರಣದಿಂದಾಗಿ ಯಾರೋ ಕಿಡಿಗೇಡಿಗಳು ಮಾಡ್ತಿದ್ದಾರೆ ಅಂತ ಹೇಳಿ ಆರೋಪ ಕೇಳಿ ಬಂದಿರುವಂತದ್ದು. ಇನ್ನು ಕೂಡ ಅಲ್ಲಿ ಆ ಗ್ರಾಮದ ನಡು ರಸ್ತೆಯಲ್ಲಿ ಎಲ್ಲೂ ಕೂಡ ಸಿಸಿ ಕ್ಯಾಮೆರಾಗಳು ಇಲ್ಲದೆ ಇರುವಂತಹ ಕಾರಣದಿಂದಾಗಿ ಅದನ್ನ ವಾಮಾಚಾರವನ್ನ ಯಾರು ಮಾಡಿದ್ದಾರೆ ಎಂಬುದು ಕೂಡ ಇನ್ನೂ ಗೊತ್ತಾಗಿಲ್ಲ. ತೇಜಸ್ವಿನಿ. ಧನ್ಯವಾದ ಪ್ರೇಮ್ ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.